ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ವೆಲ್ಕಮ್ ಟು ದ ಜಂಗಲ್. ಇದು ರೀಸೆಂಟ್ ಆಗಿ ಹಿಂದಿ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಅಕ್ಷಯ್ ಕುಮಾರ್ ಅಂಡ್ ದಿಶಾ ಪಟಾಣಿ. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಒಬ್ಬ ಪಾಪ್ಯುಲರ್ ಬಿಸ್ನೆಸ್ ಮ್ಯಾನ್ ಇನ್ಕಮ್ ಟ್ಯಾಕ್ಸ್ ಉಳಿಸೋದಕ್ಕೋಸ್ಕರ ತನ್ನ ಬಿಸ್ನೆಸ್ ಅಲ್ಲಿ ಲಾಸ್ ತೋರಿಸೋದಕ್ಕೆ ಫ್ಲಾಪ್ ಡೈರೆಕ್ಟರ್ಸ್ ಮತ್ತೆ ಫ್ಲಾಪ್ ಹೀರೋಯಿನ್ಸ್ ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಫಿಲಮ್ ಸಕ್ಸಸ್ ಆಗಬಾರ್ದು ಆ ಲೆವೆಲ್ ಗೆ ಫ್ಲಾಪ್ ಫಿಲಮ್ ನ ಮಾಡಿ ಅದರಿಂದ ಸಾವಿರಾರು ಕೋಟಿ ಲಾಸ್ ತೋರಿಸುವಂತ ಒಂದು ಐಡಿಯಾ ಮಾಡ್ಕೊಂತಾನೆ. ಅಲ್ಲಿಂದ ಫ್ಲಾಪ್ ಫಿಲಮ್ ಪ್ರೊಡಕ್ಷನ್ ಅಲ್ಲಿ ಆಗುವಂತಹ ಒಂದಷ್ಟು ಎಡವಟ್ಟುಗಳು, ಆ ಎಡವಟ್ಟುಗಳಿಂದ ಫಿಲಂ ಟೀಮ್ ಮೆಂಬರ್ಸ್ ನ ಪ್ರಾಣಕ್ಕೆ ಕುತ್ತು ಬರೋದಾದ್ರೂ ಹೇಗೆ, ಹಾಗೂ ಆ ಎಲ್ಲ ಕಷ್ಟಗಳನ್ನು ದಾಟಿ ಆ ಫಿಲಂ ಟೀಮ್ ಮೆಂಬರ್ಸ್ ತಮ್ಮ ಪ್ರಾಣವನ್ನ ಉಳಿಸ್ಕೊಳಕ್ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಅಕ್ಷಯ್ ಕುಮಾರ್ ಆಸ್ ರಾಜೀವ್ ಈ ಫಿಲಂ ಅಲ್ಲಿ ಅವರು ಡಬಲ್ ರೋಲ್ ಮಾಡಿದ್ದಾರೆ. ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಅವ್ರ ಎನರ್ಜಿ ಎಲ್ಲೂ ಕೂಡ ಡ್ರಾಪ್ ಆಗೋದಿಲ್ಲ. ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ದಿಶಾ ಪಟಾಣಿ ಆಸ್ ನಾದಿಯಾ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ಅನ್ನೋದಕ್ಕಿಂತ ಜಸ್ಟ್ ಒಂದು ಐಡಿಯಾನ ಬೇಸ್ ಮಾಡ್ಕೊಂಡು ಸ್ಕ್ರೀನ್ ಪ್ಲೇ ನ ಮಾಡ್ಕೊಂಡು ಹೋಗಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಅಲ್ಲಿ ಆ ಮಿಲಿಟರಿ ಟ್ರೈನಿಂಗ್ ಪೋರ್ಷನ್ಸ್ ಕಾಮಿಡಿಯಾಗಿ ಬಂದಿದೆ. ಅದಾದ್ಮೇಲೆ ಬರುವಂತಹ ಒಂದು ಟ್ವಿಸ್ಟ್ ಇಂದಾಗಿ ಫಿಲಂ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಕಾಮಿಡಿನೂ ಸಹ ಡಬಲ್ ಆಗುತ್ತೆ. ಕ್ಯಾರೆಕ್ಟರೈಸೇಷನ್ಸ್ ಅಲ್ಲಿ ಮಾಡಿರುವಂತಹ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ವರ್ಕ್ ಆಗಿದೆ. ಆ ಒಂದು ಎಕ್ಸ್ಪೆರಿಮೆಂಟ್ಸ್ ಇಂದಾಗಿನೇ ಫಿಲಂ ಅಲ್ಲಿ ಕಾಮಿಡಿನ ಇಂಟೆನ್ಸ್ ಆಗಿ ತಗೊಂಡು ಹೋಗೋದಕ್ಕೆ ಹೆಲ್ಪ್ ಆಗಿದೆ. ಒಂದೊಂದು ಕ್ಯಾರೆಕ್ಟರ್ ಸಹ ಆಡಿಯನ್ಸ್ ಗೆ ಫಸ್ಟ್ ಹಾಫ್ ಅಲ್ಲಿ ಮಜಾ ಕೊಡುತ್ತೆ. ಆ ಪ್ರೀ ಇಂಟರ್ವಲ್ ಬ್ಲಾಕ್ ಮತ್ತೆ ಇಂಟರ್ವಲ್ ಬ್ಲಾಕ್ ಅಲ್ಲಂತೂ ನಾನು ನಕ್ಕು ಸುಸ್ತಾಗಿದ್ದಂತೂ ಸುಳ್ಳಲ್ಲ. ಎಸ್ಪೆಷಲಿ ಅರ್ಥನೇ ಆಗದೆ ಇರುವಂತಹ ಬಡಬಡಿಸಿ ಮಾತಾಡುವಂತಹ ಒಂದು ಅಜ್ಜಿಯ ಡೈಲಾಗ್ ಡೆಲಿವರಿ, ಹಾಗೂ ಯಾರೊಬ್ಬರಿಗೂ ಅರ್ಥ ಆಗದೆ ಇರುವಂತಹ ಉರ್ದು ಅಲ್ಲಿ ಮಾತಾಡುವಂತಹ ಒಂದು ತಾತನ ಕ್ಯಾರೆಕ್ಟರ್, ಈ ಎರಡು ಕ್ಯಾರೆಕ್ಟರ್ಸ್ ಬಾಯಿ ಬಿಟ್ರೆ ಸಾಕು ನನಗೆ ಆಟೋಮೆಟಿಕ್ ಆಗಿ ನಗು ತರಿಸ್ತಾ ಇತ್ತು. ಈ ಎಲ್ಲಾ ಪಾಸಿಟಿವ್ಸ್ ಇಂದಾಗಿ ಫಸ್ಟ್ ಹಾಫ್ ಅಲ್ಲಿ ನನಗೆ ಫಿಲಂ ಎಲ್ಲೂ ಸಹ ಬೋರ್ ಮಾಡ್ಲಿಲ್ಲ. ನನಗೆ ಫಸ್ಟ್ ಹಾಫ್ ಕಂಪ್ಲೀಟ್ಲಿ ವರ್ಕ್ ಆಯ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲಂ ಅಲ್ಲಿ ಕಾಮಿಡಿ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಡ್ರಾಪ್ ಆಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಆಲ್ಮೋಸ್ಟ್ 80 to 85% ಟೆರರಿಸ್ಟ್ ಮತ್ತೆ ಫಿಲಂ ಟೀಮ್ ಮೆಂಬರ್ಸ್ ನ ಮಧ್ಯೆ ನಡೆಯುವಂತಹ ಫೈಟ್ ಅನ್ನ ಕವರ್ ಮಾಡಿದ್ದಾರೆ. ಆ ಪೋರ್ಷನ್ಸ್ ಅಲ್ಲಿ ಯೂಸ್ ಆಗಿರುವಂತಹ ಐಡಿಯಾ ನನಗೆ ತುಂಬಾ ರುಟೀನ್ ಅಂತ ಅನಿಸ್ತು. ಆ ಕಾಮಿಡಿ ನನಗೆ ಇಂಪ್ಯಾಕ್ಟ್ ಮಾಡ್ಲಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ಒಂದು ಬಿಟ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಫಿಲಂ ತುಂಬಾ ಪ್ಲೇನ್ ಆಗಿ ತಗೊಂಡೋಗಿದ್ದಾರೆ. ಏನೊಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಡ್ ಮಾಡಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಕಾಮಿಡಿನೂ ಸಹ ಅಲ್ಲಲ್ಲಿ ಪಂಚ್ ಆಗುತ್ತೆ ಅಷ್ಟೇ ಹೊರತು ಫಸ್ಟ್ ಹಾಫ್ ರೀತಿ ಕಂಪ್ಲೀಟ್ಲಿ ಎಂಜಾಯಿಂಗ್ ಆಗಿ ಬಂದಿಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ಸೆಕೆಂಡ್ ಹಾಫ್ ಆಫ್ ದ ಫಿಲಂ ನನಗೆ ವರ್ಕ್ ಆಗ್ಲಿಲ್ಲ. ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಗೆ ಬರೋದಾದ್ರೆ, ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಪೈಸಾ ಹಾಡು ಒಂದು ಇಂಪ್ರೆಸಿವ್ ಅಂತ ಅನಿಸ್ತು. ದ ಕಪಿಲ್ ಶರ್ಮಾ ಶೋ ಫೇಮ್ ಕಿಕು ಶಾರದಾ ಮತ್ತೆ ಕೃಷ್ಣ ಅಭಿಷೇಕ್ ಈ ಎರಡು ಕ್ಯಾರೆಕ್ಟರ್ಸ್ ನ ಫಿಲಂ ಅಲ್ಲಿ ಜಸ್ಟ್ ಊಟಕ್ಕೆ ಉಪ್ಪಿನಕಾಯಿ ತರ ಯೂಸ್ ಮಾಡ್ಕೊಂಡಿದ್ದಾರೆ. ನನಗೆ ಆ ಎರಡು ಕ್ಯಾರೆಕ್ಟರ್ಸ್ ತುಂಬಾ ಡಮ್ಮಿ ಮಾಡ್ಬಿಟ್ಟಿದ್ದಾರೆ ಅಂತ ಅನಿಸ್ತು. ಸ್ಟೋರಿ ಮತ್ತು ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಈ ಎರಡರ ಮೇಲೂ ಇನ್ನೂ ಸ್ವಲ್ಪ ವರ್ಕ್ ಮಾಡಿ, ನಾನು ಅವಾಗ್ಲೇ ಹೇಳ್ದಂಗೆ ಸೆಕೆಂಡ್ ಹಾಫ್ ಅಲ್ಲಿ ಇನ್ನೂ ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ನ ಆಡ್ ಮಾಡಿದಿದ್ರೆ ಈ ಫಿಲಂ ನ ಓವರ್ ಆಲ್ ಔಟ್ಪುಟ್ ಇನ್ನೂ ಬೆಟರ್ ಆಗಿ ಬರ್ಬೋದಿತ್ತು. ಫಿಲಂ ಅಬವ್ ಆವರೇಜ್ ಕ್ಯಾಟಗರಿಗೆ ಸೇರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.